ಹಾಗಾದ್ರೆ ಸ್ಮೋಕಿಂಗ್, ಡ್ರಿಂಕ್ಸ್ ಇದೆಲ್ಲ ಎಫೆಕ್ಟ್ ಆಗುತ್ತೆ ಡಾಕ್ಟರ್? 100%. ಟು ಮೈ ಮೈಂಡ್ ದೇ ಆರ್ ಆಲ್ ನಂಬರ್ 1 ಕಲ್ಪ್ರಿಟ್ಸ್. ಸ್ಮೋಕಿಂಗು, ಡ್ರಿಂಕಿಂಗ್ ಎಲ್ಲ ಮಾಡಿದಾಗ ಸ್ವಲ್ಪ ಟೆಕ್ನಿಕಲಾಗೆ ಮಾತಾಡೋದು ಅಂತ ಆದರೆ, ಈಗ ಸ್ಮೋಕಿಂಗು, ಡ್ರಿಂಕಿಂಗು ಎಲ್ಲ ಮಾಡಿದಾಗ ನಮ್ಮ ಬಾಡಿನಲ್ಲಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತೀವಿ, ಅದ್ರದ್ದು ಲೆವೆಲ್ಸ್ ಹೆಚ್ಚುತ್ತಾ ಹೋಗುತ್ತೆ. ಈ ಆಕ್ಸಿಡೆಂಟ್ಸ್ ಲೆವೆಲ್ ಎಲ್ಲೆಲ್ಲಿ ಹೆಚ್ಚುತ್ತಾ ಹೋಗುತ್ತೆ, ನಮ್ಮ ಮೈಯಲ್ಲಿ ಟಿಶ್ಯೂಸ್ ಅಂತ ಹೇಳ್ತೀವಿ. ಟಿಶ್ಯೂಸ್ ಒಂಥರ ಒಂದು ಬೇಸಿಕ್ ಬ್ರಿಕ್ಸ್ ಇದ್ದಂಗೆ ಬಾಡಿನಲ್ಲಿ. ಟಿಶ್ಯೂಸ್ ಎಲ್ಲ ಕೂಡಿ ಆರ್ಗನ್ ಆಗುತ್ತೆ, ಆರ್ಗನ್ ಎಲ್ಲ ಕೂಡಿ ನಮಗೆ ಬಾಡಿ ಆಗುತ್ತೆ. ಈ ಟಿಶ್ಯೂಸಲ್ಲಿ ಮತ್ತೆ ಸೆಲ್ಸ್ ಅಂತ ಬರುತ್ತೆ. ಈ ಆಕ್ಸಿಡೆಂಟ್ಸ್ ಲೆವೆಲ್ ಯಾವಾಗ ಜಾಸ್ತಿ ಆಗ್ತಾ ಹೋಗುತ್ತೆ, ಈ ನಮ್ಮ ಸೆಲ್ಸ್ ಅಂತ ಹೇಳ್ತೀವಲ್ಲ, ಟಿಶ್ಯೂನಲ್ಲಿ ರಿಪೇರ್ ಕೆಪಾಸಿಟಿ ಇರುತ್ತೆ. ನಮ್ಮ ಬಾಡಿಗೆ ಏನಾದರೂ ರಿಪೇರ್ ಮಾಡ್ಕೊಳ್ಳೋ ಅಂಥ ಕೆಪಾಸಿಟಿ ಅದಕ್ಕಿರುತ್ತೆ, ರೆಜುವಿನೇಟ್ ಮಾಡ್ಕೊಳ್ಳೋ ಅಂಥ ಕೆಪಾಸಿಟಿ ಇರುತ್ತೆ. ಆಕ್ಸಿಡೆಂಟ್ ಲೆವೆಲ್ಸ್ ಜಾಸ್ತಿ ಆಗ್ತಾ ಹೋದಾಗ ಆ ಕೆಪಾಸಿಟಿ ಕಮ್ಮಿ ಆಗಿಬಿಡುತ್ತೆ. ದ ಓವರ್ ಆಲ್ ರಿಪೇರ್ ಕೆಪಾಸಿಟಿ, ರೆಜುವಿನೇಷನ್ ಕೆಪಾಸಿಟಿ ಎಲ್ಲ ಕಮ್ಮಿ ಆಗಿಬಿಡುತ್ತೆ. ಸ್ಮೋಕಿಂಗ್ ಆಗಿರ್ಬೋದು, ಡ್ರಿಂಕಿಂಗ್ ಆಗಿರ್ಬೋದು, ಸ್ಟ್ರೆಸ್ ಆಗಿರ್ಬೋದು, ಅನ್ಹೆಲ್ತಿ ಡಯಟ್ ಆಗಿರ್ಬೋದು, ಆಬ್ಸೆನ್ಸ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ ಆಗಿರ್ಬೋದು, ಇವೆಲ್ಲ ಆದಾಗ ನಮಗೆ ಆಕ್ಸಿಡೆಂಟ್ಸ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಇಟ್ ವಿಲ್ ಡೈರೆಕ್ಟ್ಲಿ ಅಫೆಕ್ಟ್ ಬಾಡೀಸ್ ಹೀಲಿಂಗ್ ಕೆಪಾಸಿಟಿ ಆ್ಯಂಡ್ ರೆಜುವಿನೇಟಿಂಗ್ ಕೆಪಾಸಿಟಿ. ಡಾಕ್ಟರ್, ನೀವು ಹೇಳಿದ್ರಿ ಕೂತಲ್ಲೇ ಕೂರೋದು ಕೂಡ ಸಮಸ್ಯೆ ಆಗ್ಬೋದು ಅಂತ. ಸೊ ಇದು ಹೇಗೆ ಕಾರಣ ಆಗುತ್ತೆ ಇನ್ಫರ್ಟಿಲಿಟಿಗೆ? ಒಂದು, ಈಗ ಫಾರ್ ಎಕ್ಸಾಂಪಲ್ ಒಂದು ಟಿಪಿಕಲ್ IT ಎಂಪ್ಲಾಯಿನ ತೊಗೊಳ್ಳೋಣ. ಬರ್ತಾರೆ, ಕಂಟಿನ್ಯೂಸ್ ಆಗಿ ಕೂತೇ ಕೆಲಸ ಮಾಡ್ತಾ ಇರ್ತಾರೆ, ಊಟ ಮಾಡ್ತಾರೆ, ಬರ್ತಾರೆ, ಕುತ್ಕೋತಾರೆ, ಕೆಲಸ ಮಾಡ್ತಾರೆ, ಸ್ಟ್ರೆಸ್ಸು, ಕಾಫಿ ತೊಗೋತಾನೆ ಇರ್ತಾರೆ ರಿಪೀಟೆಡಾಗಿ. ಕಾಫಿ ಆಗಿರ್ಬೋದು, ಟೀ ಆಗಿರ್ಬೋದು, ಅಥವಾ ಕೆಲವೊಬ್ಬರು ಸ್ಮೋಕಿಂಗ್ ಚಟ ಇಟ್ಕೊಂಡಿರ್ತಾರೆ ಆ ಸ್ಟ್ರೆಸ್ ಬರ್ಸ್ಟ್ ಮಾಡೋದಕ್ಕೆ. ಅಟ್ ದ ಎಂಡ್ ಆಫ್ ದ ಡೇ ಮತ್ತೆ ಸ್ಟ್ರೆಸ್ ಆಗಿದೆ ಅಂತ ಹೇಳಿ ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡೋದು ಅಥವಾ ಇನ್ನಿತರ ಸಬ್ಸ್ಟೆನ್ಸ್ ಅಬ್ಯೂಸ್ ಮಾಡೋದಕ್ಕೆ ಹೋಗ್ತಾರೆ, ಸ್ಟ್ರೆಸ್ ಲೆವೆಲ್ಸ್ನ ಇದು ಮಾಡೋದಕ್ಕೆ. ಡಯಟ್ ಮೇಲೆ ಕಾನ್ಷಿಯಸ್ನೆಸ್ ಇರೋದಿಲ್ಲ. ಸೊ ಇವೆಲ್ಲ ಆಗಬೇಕಾದ್ರೆ ಬಾಡಿನಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ನೀವು ಕೇಳಿರ್ತೀರ, ಮುಂಚಿನ ಕಾಲದಲ್ಲೆಲ್ಲನೂ ನಡೀತಾನೆ ಇರಬೇಕು, ಬೆಳಿಗ್ಗೆ ಒಂದಷ್ಟು ತೋಟಕ್ಕೆ ಹೋಗಿ ಬರೋರು, ಬೇರೆ ಕಾರ್ಯಗಳು ಮಾಡೋರು ಮನೆಯಲ್ಲಿ. ಸೊ ಇಂಡೈರೆಕ್ಟಾಗಿ ಅವರು ದೇ ವರ್ ಸ್ಪೆಂಡಿಂಗ್ ಎನಫ್ ಟೈಮ್ ಫಿಸಿಕಲಿ ಆಕ್ಟಿವ್ ಆಗಿ ಇರೋರು. ಈಗೇನಾಗ್ತದೆ, ಈ ಕಂಪ್ಯೂಟರ್ ಮುಂದೆ ಕೂತ್ಬಿಟ್ರೆ, ಐ ಆಮ್ ಜಸ್ಟ್ ಟೇಕಿಂಗ್ IT ಎಕ್ಸಾಂಪಲ್, ಮಲ್ಟಿಪಲ್, ಈಗ ನಾವು ಡಾಕ್ಟರ್ಸ್ ಆಗಿರ್ಬೋದು, ಮೀಡಿಯಾದವರೇ ಆಗಿರ್ಬೋದು, ನಾವು ಕೂತ್ರೆ ಎದ್ದು ಓಡಾಡೋ ಆಪ್ಷನ್ನೇ ಸಿಗೋದಿಲ್ಲ. ಸಿಕ್ಕಿದ್ರೂ ಒಂದು ಸ್ವಲ್ಪ ಕುತ್ಕೊಂಡು ರೆಸ್ಟ್ ಮಾಡಿದ್ರೆ ಸಾಕು ಅಂತ ಇರ್ತೀವಿ. ಸೊ ಇದೆಲ್ಲನೂ ಇಟ್ ವಿಲ್ ಹ್ಯಾವ್ ಎನ್ ಇಂಪ್ಯಾಕ್ಟ್ ಆನ್ ದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇನ್ ದ ಬಾಡಿ. ಈಗ ಸನ್ ಎಕ್ಸ್ಪೋಜರ್ ಬೇಕು ಬಾಡಿಗೆ, ಒಂದು ಮಟ್ಟಕ್ಕೆ ಫಿಸಿಕಲ್ ಆ್ಯಕ್ಟಿವಿಟಿ ಬೇಕು. ಅವೆಲ್ಲ ಇದ್ದಾಗಲೇ ಬಾಡಿನಲ್ಲಿ ಒಂದು ಡೈಜೆಷನ್ ಆಗಿರ್ಬೋದು, ಮೆಟಬಾಲಿಸಮ್ ಆಗಿರ್ಬೋದು, ಒಂದು ಹಾರ್ಮೋನ್ ಬ್ಯಾಲೆನ್ಸ್ ಆಗುತ್ತೆ. ಈಗ ಎದ್ದು ನಡೀತಾ ಇಲ್ಲ ಅನ್ನೋದು ಈಸ್ ಎ ಪ್ರಿಕರ್ಸರ್. ವೈ ಇಟ್ ಈಸ್ ಹ್ಯಾಪ್ನಿಂಗ್ ಅಂತ ನೋಡಿದಾಗ ನಮ್ಗೆ ಇವೆಲ್ಲನೂ ಪಿಕ್ಚರ್ಗೆ ಬರುತ್ತೆ.